ದಿಸ್ ವಿಲ್ ಬಿ ಅ ಗೇಮ್ ಚೇಂಜರ್. ಯಾಕಂದ್ರೆ ನಾನು ಹೇಳಿರುವ ಹಾಗೆ ಟೆಸ್ಟ್ ಅನಾಲಿಸಿಸ್ ಬುಕ್ ಅಂತ ಒಂದು ಇದೆ, ಅದನ್ನು ನೀವು ಮಾಡಿ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ. Hi KCT aspirants, welcome back to the channel. So last 60 days remaining, ನಿಮ್ಮ boards exam ಕೂಡ ಸ್ಟಾರ್ಟ್ ಆಗಿದೆ. So you will be worried how to manage boards and KCT. So ಇದರ ಬಗ್ಗೆ ಒಂದು 60 days road map ತಂದಿದ್ದೇನೆ, ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡುವ. So this is a 60 days road map, KCT 26 road map ಗೆ. So ನಿಮ್ಮ ಬೋರ್ಡ್ಸ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಬ್ಯಾಲೆನ್ಸಿಂಗ್ ಬೋತ್ ವಿಲ್ ಬಿ ಅ ಚಾಲೆಂಜಿಂಗ್ ಥಿಂಗ್. ಸೊ ಹೇಗೆ ನೀವು ನಿಮ್ಮ CET ಪ್ರಾಕ್ಟೀಸ್ ಅನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಈ ರೋಡ್ ಮ್ಯಾಪ್ ಅಲ್ಲಿ ನೋಡುವ. ಫಸ್ಟ್ ಒಂದು ಫೇಸ್ 1 ಅಂದ್ರೆ ಫಸ್ಟ್ 30 ಡೇಸ್ ನೀವು ಏನ್ ಮಾಡ್ಬೇಕಂತ ಹೇಳಿ. 30 ಡೇಸ್ ಅಲ್ಲಿ ಸಿಲೆಬಸ್ ಇಂಟಿಗ್ರೇಷನ್ ಅಂಡ್ ಹೈ ವೇಟೇಜ್ ಚಾಪ್ಟರ್ಸ್. ಸೊ ಇಲ್ಲಿ ನೀವು ನಿಮ್ಮ ಬೋರ್ಡ್ಸ್ ಎಕ್ಸಾಮ್ ಫೇಸ್ ಅಲ್ಲಿ ಇರುವುದರಿಂದ ನೀವು ಬೋರ್ಡ್ಸ್ ಎಕ್ಸಾಮ್ ನಲ್ಲಿ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳಿದೆ, ಲೈಕ್ 12th ವಿಲ್ ಪ್ಲೇ ಅ ಮೇಜರ್ ರೋಲ್ ಇನ್ CET ಎಕ್ಸಾಮ್. ಆ ಚಾಪ್ಟರ್ಸ್ ಗಳನ್ನು ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ನಿಮ್ಮ MCQ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಯು ಕ್ಯಾನ್ ಸಿ ದಟ್ ಪ್ರಿಯಾರಿಟಿ ಸೆಕೆಂಡ್ PUC ಟಾಪಿಕ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಇನ್ CET. ಗೊತ್ತಿರುವ ಹಾಗೆ 65% KCT ಎಕ್ಸಾಮ್ ಅಲ್ಲಿ ಸೆಕೆಂಡ್ PUC ಕ್ವಶನ್ಸ್ ಬರ್ತದೆ. ಹಾಗಾಗಿ ಸೆಕೆಂಡ್ PUC ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳಿವೆ ಅದರ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೇನೆ, ನೋಡಬಹುದು ಚಾನಲ್ ಅಲ್ಲಿ. ಆ ಚಾಪ್ಟರ್ಸ್ ಗಳನ್ನು ನೀವು ಮಾಡಬೇಕು, ನೋಡಬಹುದು. ನಾನೊಂದು ಐಡಿಯಲ್ ಡೈಲಿ ರೂಟೀನ್ ಮಾಡಿ, ಲೈಕ್ ಯು ವಿಲ್ ಬಿ ಇನ್ ಯೋರ್ ಹಾಲಿಡೇಸ್, ಬೋರ್ಡ್ಸ್ ಗೆ ಪ್ರಿಪೇರ್ ಆಗ್ತಿರ್ತೀರಿ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಮಾರ್ನಿಂಗ್ 3 hours ಡೆಡಿಕೇಟೆಡ್ ಬೋರ್ಡ್ಸ್ ಗೆ ಪ್ರಿಪೇರ್ ಆಗಿ, ಅಂದ್ರೆ NCERT ರೀಡಿಂಗ್ ಇರ್ಬೋದು, ನೋಟ್ಸ್ ಇರ್ಬೋದು, ಅದು ಮಾಡಿ. ಅದರಿಂದ ನಿಮ್ಮ ಥಿಯರಿಟಿಕಲ್ ನಾಲೆಜ್ ಇಂಪ್ರೂವ್ ಆಗ್ತದೆ. ಅದಾದ್ಮೇಲೆ ಆಫ್ಟರ್ನೂನ್ ಅಲ್ಲಿ MCQ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಯಾವ್ದೆಲ್ಲ ಚಾಪ್ಟರ್ ಮಾಡಿರ್ತೀರಿ ಅದರ MCQ ಟೆಸ್ಟ್ ಕೊಡಿ, ಅಥವಾ MCQ ಪ್ರಾಕ್ಟೀಸ್ ಮಾಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿ. ಹಾಗೆ ಮಾಡಿ, ಲೈಕ್ ವಿಚ್ ಚಾಪ್ಟರ್ಸ್ ಯು ಪ್ರಿಪೇರ್ಡ್ ಇನ್ ದ ಮಾರ್ನಿಂಗ್, ಆ ಚಾಪ್ಟರ್ಸ್ ಗಳದ್ದೇ ಸಾಲ್ವಿಂಗ್ ಸ್ಟಾರ್ಟ್ ಮಾಡಿ. ಈವ್ನಿಂಗ್ ರಿವಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ನೀವು ಇವತ್ತು ಓದಿ ರಿವಿಷನ್ ಮಾಡಿದ ಮಲಗಿದೆ, ನೆಕ್ಸ್ಟ್ ಡೇ ಇರುವಾಗ ಮತ್ತೆ ರಿವಿಷನ್ ಇಲ್ಲ ಪ್ಲೇ ಮೇಜರ್ ರೋಲ್. ಯಾವಾಗಲೂ ಮಲಗುವ ಮುಂಚೆ ಒಂದು 1 to 2 hours ರಿವಿಷನ್ ಮಾಡಿ. ಇದರಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್, ಫೋಕಸ್ ಏರಿಯಾ ಅಂತ ಹೇಳ್ತಾರೆ, ಯಾವುದರಲ್ಲಿ 12th ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಹೋಗಿ ನೋಡಿ. ಇದರಲ್ಲಿ ಸ್ವಲ್ಪ ಚಾಪ್ಟರ್ಸ್ ನಾನು ಮೆನ್ಷನ್ ಮಾಡಿ, ಲೈಕ್ ಫಿಸಿಕ್ಸ್ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮೂವಿಂಗ್ ಚಾರ್ಜಸ್ ಆಗಿರ್ಬೋದು, ಆಪ್ಟಿಕ್ಸ್ ಆಗ್ಬೋದು, ಎಲೆಕ್ಟ್ರಾಟಿಕ್ ಆಗ್ಬೋದು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಹೈ ವೇಟೇಜ್ ಚಾಪ್ಟರ್ಸ್ ಆಗ್ತಿದೆ ಫಿಸಿಕ್ಸ್ ಅಲ್ಲಿ. ಹಾಗೆ ಕೆಮಿಸ್ಟ್ರಿಗೆ ಬಂದಾಗ ಸೊಲ್ಯೂಷನ್ಸ್, ಕೈನಮ್ಯಾಟಿಕ್ಸ್, ಕೋಆರ್ಡಿನೇಷನ್, ಕಂಪೌಂಡ್, ಪಿ ಬ್ಲಾಕ್, ಇದೆಲ್ಲ ಕೆಮಿಸ್ಟ್ರಿ. ಮ್ಯಾಥ್ಸ್ ಅಲ್ಲಿ ಬಂದಾಗ ವೆಕ್ಟರ್, 3D, ಮ್ಯಾಟ್ರಿಕ್ಸ್, ಇಂಟಗ್ರೇಷನ್, ಪ್ರಾಬಬಿಲಿಟಿ, ಇದನ್ನು ನೀವು ಫಸ್ಟ್ ಮುಗಿಸಬೇಕು. ಯಾಕೆಂದ್ರೆ ಇದು ಹೈ ವೇಟೇಜ್ ಚಾಪ್ಟರ್ಸ್ ಆಗಿರೋದ್ರಿಂದ ಇದರ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಜಾಸ್ತಿ ಮಾಡಿ, PYQಗಳನ್ನೆಲ್ಲ ನೋಡಿ. ನೆಕ್ಸ್ಟ್ ಬರೋದು ದ ಬ್ರಿಡ್ಜ್, ಅಂದ್ರೆ ನೆಕ್ಸ್ಟ್ 15 ಡೇಸ್, ಅಂದ್ರೆ 30th ಡೇ ಆದ್ರಿಂದ 45 ಡೇ ತನಕ ಫಸ್ಟ್ PUC ಕಾನ್ಸೆಪ್ಟ್ ಹಾಗೂ ರಿವಿಷನ್. ಇದು ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡ್ತದೆ. ಯಾಕೆಂದ್ರೆ ನೀವು ಫಸ್ಟ್ PUC ಟಾಪಿಕ್ಸ್ ಅನ್ನು ಮಾಡ್ತಾ ಇರುವಾಗ ಸೆಕೆಂಡ್ PUC ಯಾವ್ದಾದ್ರು ನೀವು ಟಾಪಿಕ್ಸ್ ಮುಗಿಸಿದ್ದೀರಿ ಅದನ್ನು ರಿವಿಷನ್ ಮಾಡಲಿಲ್ಲ ಆದ್ರೆ ನೀವು ಯು ವಿಲ್ ಲೂಸ್ ಯುವರ್ ರ್ಯಾಂಕ್. So don't neglect the first PUC syllabus. These topics might be older, but they are fundamental and curious for achieving good rank. ನೋಡಬಹುದು ಫಿಸಿಕ್ಸ್ ಅಲ್ಲಿ ಫೋಕಸ್ ಆನ್ ಮೆಕ್ಯಾನಿಕ್ಸ್, ಲಾಸ್ ಆಫ್ ವರ್ಕ್ಸ್, ಮೋಷನ್, ಥರ್ಮೋಡೈನಮಿಕ್ಸ್ ಅದರ ಮೇಲೆ ಫೋಕಸ್ ಮಾಡಿ. ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಬಾಂಡಿಂಗ್, ಈಕ್ವಿಲಿಬ್ರಿಯಂ, ಹೈಡ್ರೋಜನ್ ಅದರ ಮೇಲೆ ಫೋಕಸ್ ಮಾಡಿ. ಮ್ಯಾಥ್ಸ್ ಅಲ್ಲಿ ಲಿಮಿಟ್ಸ್, ಡಿರೈವೇಟಿವ್ಸ್, ಟ್ರಿಗ್ನೋಮೆಟ್ರಿ ಅಂಡ್ ಕೋನಿಕ್ ಸೆಕ್ಷನ್ ಇದರ ಮೇಲೆ ಫೋಕಸ್ ಮಾಡಿ. ಅಂದ್ರೆ ಇದೆಲ್ಲ ಹೈ ವೇಟೇಜ್ ಚಾಪ್ಟರ್ ಇನ್ ಫಸ್ಟ್ PUC. ಸೊ ಒಂದು ಕೀ ಆಕ್ಷನ್ ಹೇಳ್ಬೋದು ನಿಮಗೆ, ಸ್ಟಾರ್ಟ್ ಸಾಲ್ವಿಂಗ್ ಸೆಕ್ಷನ್ ಟೆಸ್ಟ್. ಅಂದ್ರೆ ಒಂದು ಸಬ್ಜೆಕ್ಟ್ ನ ಟೆಸ್ಟ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ CET ಹಾಗೆ ಎಕ್ಸಾಮ್ ಆಗಿರುವುದರಿಂದ ಸೊ ಒಂದು ಮ್ಯಾಥ್ಸ್ ಟೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಇದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ನಿಮ್ಮ ಸ್ಟ್ಯಾಮಿನಾವನ್ನು ಇನ್ಕ್ರೀಸ್ ಮಾಡ್ತದೆ. ಅಂದ್ರೆ ಲೈಕ್ ನಿಮ್ಮ ಇಂಟ್ರೆಸ್ಟ್ ಇದೆಯಾ ಇಲ್ಲ ನಿಮಗೆ ಗೊತ್ತಾಗ್ತದೆ, ಲೈಕ್ ಯು ಆರ್ ಗೆಟಿಂಗ್ ಬರ್ನ್ಡ್ ಔಟ್ ಆರ್ ನಾಟ್. ಸೊ ನೆಕ್ಸ್ಟ್ 15 ಡೇಸ್, ಅಂದ್ರೆ 45th ಡೇ ಇಂದ 60th ಡೇ ತನಕ ಲಾಸ್ಟ್ 15 ಡೇಸ್ ಅಲ್ಲಿ ಇಟ್ ವಿಲ್ ಬಿ ಅ ಸ್ಪೀಡ್ ಸ್ಟ್ರಾಟಜಿ ಅಂಡ್ ಮಾಕ್ ಡ್ರಿಲ್. ಅಂದ್ರೆ ಈ 15 ಡೇಸ್ ಅಲ್ಲಿ ಯು ಶುಡ್ ಬಿ ಇನ್ ಎಕ್ಸಾಮ್ ಎನ್ವೈರನ್ಮೆಂಟ್. ಅಂದ್ರೆ ನಿಮ್ಮ ಸ್ಪೀಡ್ ನ ಮೇಲೆ ವರ್ಕ್ ಮಾಡಬೇಕು, ನಿಮ್ಮ ಅಕ್ಯುರೇಸಿ ಮೇಲೆ ವರ್ಕ್ ಮಾಡಬೇಕು, ಹಾಗೂ ನಿಮ್ಮ ಥಿಂಕಿಂಗ್ ಮೇಲೆ ವರ್ಕ್ ಮಾಡಬೇಕು. 10-year ರೂಲ್, ಅಂದ್ರೆ ಲಾಸ್ಟ್ 10 years PYQ ನೀವು ಸಾಲ್ವ್ ಮಾಡಬೇಕು. ಯಾಕಂದ್ರೆ ಅದು ನಿಮ್ಗೆ ಒಂದು ಐಡಿಯಾ ಕೊಡ್ತದೆ, ಯಾವ್ದು ತುಂಬಾ ವೇಟೇಜ್ ಆಗಿದೆ, ಯಾವ್ದು ಇಲ್ಲ, ಯಾವ್ದ್ರ ಮೇಲೆ ತುಂಬಾ ಫೋಕಸ್ ಮಾಡಬೇಕು ಅದರ ಮೇಲೆ ಕೊಡ್ತದೆ. ಫುಲ್ ಮಾಕ್ ಡ್ರಿಲ್ಸ್, ಅಂದ್ರೆ ಯು ಶುಡ್ ಸ್ಟಾರ್ಟ್ ಗಿವಿಂಗ್ ಅ ಫುಲ್ ಮಾಕ್ ಟೆಸ್ಟ್. ಅಂದ್ರೆ ಎಕ್ಸಾಮ್ ಎನ್ವೈರನ್ಮೆಂಟ್ ಮೇಲೆ ಕೂತು ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. OMR ಶೀಟ್ ಅನ್ನು ಮಾರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಯು ಕ್ಯಾನ್ ಡೌನ್ಲೋಡ್ OMR ಶೀಟ್ ಫ್ರಮ್ ದ ಗೂಗಲ್ ಅಂಡ್ ಟೆಕ್ ಜೆರಾಕ್ಸ್, ಮತ್ತೆ ನೀವು ಟಿಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಮಿಸ್ ಮಾಡಬಾರ್ದಲ್ಲ. ಅದಾದ್ಮೇಲೆ ಸ್ಟ್ರಾಟಜಿ ಗೆಸ್ಸಿಂಗ್. ಸೊ ನಿಮ್ಗೆ ಎಲ್ಲ ಕ್ವಶನ್ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಏನ್ ಮಾಡ್ಬೇಕಂದ್ರೆ ನಿಮ್ಮ ಗೆಸ್ಸಿಂಗ್ ನ ಮೇಲೆ ವರ್ಕ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ CET ನೆಗೆಟಿವ್ ಮಾರ್ಕ್ ಇಲ್ಲ. ಸೊ ತುಕ್ಕ ಆಲ್ಸೋ ವಿಲ್ ಹೆಲ್ಪ್ ಯು ಇನ್ ಗೆಟಿಂಗ್ ಎ ಗುಡ್ ರ್ಯಾಂಕ್. ಅದ್ರ ಮೇಲೆ ಲೈಕ್ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೇವೆ. ಯಾವುದು ಈಗ 4 ಆಪ್ಷನ್ ಇದ್ರೆ ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇದಕ್ಕೆ ಸೂಟ್ ಆಗ್ತದ, ಇಲ್ಲ ಅಂದ್ರೆ ಇಟ್ ವಿಲ್ ಗೆಟ್ ಎಲಿಮಿನೇಟೆಡ್. ಹಾಗೆ ಎಲಿಮಿನೇಷನ್ ನ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ನಿಮಗೆ ಗೊತ್ತಿರಬಹುದು CET ಅಲ್ಲಿ ಪ್ರಾಕ್ಟಿಕಲ್ ಇಂದ ಕ್ವಶನ್ ಬರ್ತದೆ. ಲೈಕ್ ಲಾಸ್ಟ್ ಟೈಮ್ ಸ್ವಲ್ಪ ಕ್ವಶನ್ ಬಂದಿತ್ತು, ಲೈಕ್ ಲ್ಯಾಬ್ ಪ್ರಾಕ್ಟಿಕಲ್ ಇಂದ. ಸೊ ಜಸ್ಟ್ ನೀವು ಮ್ಯಾನುವಲ್ ನೋಡಿ ಹೋಗಬೇಡಿ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ. ತುಂಬಾ ಡೆಪ್ತಿಗೆ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ, ಯಾಕೆಂದ್ರೆ 1-2 ಕ್ವಶನ್ ಬರೋದು. ಸೊ ಜಸ್ಟ್ ನೀವು ಎಂತೂ ಲ್ಯಾಬ್ ಎಕ್ಸಾಮ್ ಕೊಟ್ಟಿರ್ತೀರಿ, ಸ್ವಲ್ಪ ಅದನ್ನು ರಿವಿಷನ್ ಮಾಡ್ಕೊಂಡು ಹೋಗಿ. ಸೊ ಗೋಲ್ಡನ್ ರೂಲ್ಸ್ ಫಾರ್ 2026 KCT. ಸೊ ಇಲ್ಲಿ ನೋಡಬಹುದು ಫಾರ್ಮುಲಾ ಓವರ್ ಡಿರೈವೇಷನ್. ಸೊ KCT ಅಂತೂ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲ, ಇದರ ಡೆರಿವೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್ ಆನ್ ಡೆರಿವೇಷನ್. ಮಾಡೋದಿಲ್ಲ ಅದನ್ನ ಮೆಮೊರೈಸ್ ಮಾಡೋದು ಅದೆಲ್ಲ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಸೊ ಜಸ್ಟ್ ಫೋಕಸ್ ಆನ್ ದ ಫಾರ್ಮುಲಾ. ಎಲ್ಲ ಫಾರ್ಮುಲಾ ಗೊತ್ತಿರಬೇಕು. ಲೈಕ್ ಡಿರೈವೇಷನ್ ಲಾಸ್ಟ್ ಅಲ್ಲಿ ಏನು ಫಾರ್ಮುಲಾ ಇದೆ ಅದನ್ನು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಂಡು ಬರೀರಿ.
ಸೊ ಕೆಮಿಸ್ಟ್ರಿ ದ ಗೇಮ್ ಚೇಂಜರ್ ಬಿಕಾಸ್ ಅದು NCERT ಇಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಕೆಮಿಸ್ಟ್ರಿ ವಿಲ್ ಬೂಸ್ಟ್ ಯುವರ್ ರ್ಯಾಂಕ್. ಸೊ 80% to 90% ಆಫ್ ದ ಕೆಮಿಸ್ಟ್ರಿ ಕ್ವಶನ್ಸ್ ಕಮ್ ಫ್ರಮ್ ಡೈರೆಕ್ಟ್ಲಿ ಟೆಕ್ಸ್ಟ್ ಬುಕ್ ಇಂದ ಬರ್ತದೆ. ರೀಡ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಓದ್ಕೊಂಡು ಹೋಗಿ. ಇನ್ಆರ್ಗ್ಯಾನಿಕ್ ಮೋಸ್ಟ್ಲಿ ಎಲ್ಲೋ ಕಾಲಮ್ ಏನಿರ್ತದೆ ಅದನ್ನೆಲ್ಲ ಓದ್ಕೊಂಡು ಹೋಗಿ. ಆಮೇಲೆ ಬಯಾಲಜಿ ಫಾರ್ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಸಹ ಫೋಕಸ್ ಹೆವಿಲಿ ಆನ್ ಹ್ಯೂಮನ್ ಸೈಕಾಲಜಿ ಆ್ಯಂಡ್ ಜೆನೆಟಿಕ್ಸ್. ದೀಸ್ ಆರ್ ಹೈ ಸ್ಕೋರಿಂಗ್ ಟಾಪಿಕ್ಸ್ ಅಂತೆ. ಸೊ ಆಗಿರ್ಬೋದು, ಲೈಕ್ ಐ ಆಮ್ ಅ CA ಸ್ಟೂಡೆಂಟ್, ದಿಸ್ ವಿಲ್ ಬಿ ಅ ಗೇಮ್ ಚೇಂಜರ್. ಯಾಕೆಂದರೆ ನಾನು ಹೇಳಿರುವ ಹಾಗೆ ಟೆಸ್ಟ್ ಅನಲೈಸ್ ಬುಕ್ ಅಂತ ಒಂದು ಇದೆ, ಅದನ್ನು ನೀವು ಮಾಡಿ, ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ. ಸೊ ಐ ವಿಲ್ ಬಿ ರಿಲೀಸಿಂಗ್ ಇಟ್ ಸೂನ್. ಅದರ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಆಗಿ ಮಾತಾಡೋದಿಲ್ಲ. ಐ ವಿಲ್ ಮೇಕ್ ಅ ಸಪರೇಟ್ ವಿಡಿಯೋ. ಅಲ್ಲಿ ನೀವು ಐ ವಿಲ್ ಪ್ರಾಪರ್ಲಿ ಸೇ ದಟ್ ಹೌ ಟು ಯೂಸ್ ದಟ್ ಬುಕ್, ಹೇಗೆ ಮಾಡೋದು, ಏನು ಅದರಿಂದ ಯೂಸ್, ಎಲ್ಲ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ಹೋಪ್ಫುಲಿ ನಿಮ್ಮ ಸಕ್ಸಸ್ KCET ಸಕ್ಸಸ್ ಬರಲಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಒಳ್ಳೆ ರ್ಯಾಂಕ್ ತೆಗೀರಿ. ಹಾಗೆಯೇ ನಿಮಗೆ ಮುಂದೆ ಯಾವ ಟೈಪಿನ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.